ಈಗ ಮುಖ್ಯಮಂತ್ರಿಗಳು ಹೇಳ್ಬೇಕು, ಈ ಪೂರ್ಣ 5 ವರ್ಷ ನೀವೇ ಮುಖ್ಯಮಂತ್ರಿ ಇರ್ತೀವಿ, ಅದನ್ನ ಹೇಳ್ಬೇಕು. ಕೂತ್ಕೊಳ್ಳಿ ಯತ್ನಾಳ್. ಈಗ ಮಾನ್ಯ ಸಭಾಧ್ಯಕ್ಷರೇ, ಅಶೋಕ್ ಅವರು ಒಂದು ಮಾತು ಹೇಳಿದ್ದಾರೆ, ನಮಗೆ ಭಯ ಇದೆ ಅಂತ. ನಮ್ಗೆ ಯಾವ ಭಯ ಇಲ್ಲ. 141 ಜನ ಸದಸ್ಯರು, 141. ನಿಮ್ಮಲ್ಲಿ 2 ಕಮ್ಮಿ ಆಯ್ತು. ಈಗ ಮೂರು ಕಡಿಮೆ ಅದು. ನಿಮಗೆ ಆ ಭಯ ಇರಬೇಕು ಅಷ್ಟೇ ಸರ್. ತಿರ್ಗಿ ಯಾಕೆ ಅಲ್ಲಿ ನಿಮ್ಮಲ್ಲಿ 16 ಜನ ಕಡಿಮೆ ಆದ್ರು, ನಮ್ಮಲ್ಲಿ 3 ಜನ ಕಡಿಮೆ ಆದ್ರು, ನಿಮ್ಮಲ್ಲಿ 16 ಜನ ಕಡಿಮೆ ಆದ್ರಲ್ಲ ಸರ್. ನಾವು ಸರ್ಕಾರ ಮಾಡಿದಾಗ 16 ಜನ ಅಲ್ಲ, ಅದು ಬಿಟ್ಟು ನಿಮಗೆ ಗೆಲ್ಲೋ ಶಕ್ತಿ ಇಲ್ವಲ್ಲ. 16 ಜನ ಖರೀದಿ ಮಾಡಿ ಮತ್ತೆ ರಾಜಣ್ಣ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತಾನೆ ಅವ್ರೆ. ಈ ಪತ್ರಿಕೆಯವರು ಬಿಡಲ್ಲ. ಯಾಕೆ ನವೆಂಬರ್ ಅದೇನಾಗ್ತದ ನೋಡೋಣ. ನಾವು ವಿ ಆರ್ ವೈಟಿಂಗ್ ಫಾರ್ ನವೆಂಬರ್. ಅಲ್ಲಿವರೆಗೂ ನಾವೇನು ಮಾತಾಡೋಣ. ಅಧ್ಯಕ್ಷರೇ, 11 ವರ್ಷಗಳ ಕಾಲ ಇವರು ಬಿಜೆಪಿಯವರು ಅಧಿಕಾರದಲ್ಲಿದ್ದರು. 2006ರಿಂದ ಸಮ್ಮಿಶ್ರ ಸರ್ಕಾರ ಆಯಿತು. ಅದರಲ್ಲೂ ಪಾರ್ಟ್ನರ್ ಆಗಿದ್ರು. 20 ಮಂತ್ಸ್ ಅಂತ ಆಗಿತ್ತು. ಆಮೇಲೆ 2008ರಲ್ಲಿ ನಿಮಗೆ ಜನ ಆಶೀರ್ವಾದ ಮಾಡಲಿಲ್ಲ. ಮಾಡಿದ್ರ 113 ಜನ ಗೆದ್ರ, ನೀವು ಗೆಲ್ಲಿಲ್ಲ. ಮತ್ತೆ 2018ರಲ್ಲಿ ಮತ್ತೆ ಜನ ಆಶೀರ್ವಾದ ಮಾಡಲಿಲ್ಲ. ಇವರು ಅಧಿಕಾರಕ್ಕೆ ಬಂದಿರೋದು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ. ಮುಂದೇನೂ ಬರಲ್ಲ. ನೀವು ಇಬ್ರು ಜೊತೆ ಸೇರ್ಕೊಂಡ್ರೂ ಬರಲ್ಲ. ಜನ ನಿಮ್ಮನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ. ಮಾನ್ಯ ಸೀಟ್ ಲೀಡ್ ಬಂದಿದ್ದೀರಿ. ಇನ್ನೊಂದು 2 ವರ್ಷ ಆಗಿ ನಿಮ್ ಸರ್ಕಾರ ಎಲ್ಲ ಅವ್ಯವಹಾರ ಎಲ್ಲ ಆದ್ಮೇಲೆ ನಾವು 175 ಸೀಟ್ ಗೆಲ್ತೀವಿ. ಬರ್ದ್ ಮಾಡ್ಕೊಳ್ರಿ, ಹೇಳಿದೀನಿ. ನೆಕ್ಸ್ಟ್ 175 ಸೀಟ್ ಗೆದ್ದೇ ಗೆಲ್ತೀರಿ. ನಾವು ಬರ್ದ್ ಮಾಡ್ಕೊಳ್ರಿ. 5 ಪಂಚಾಯತಿ, ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಡೀತು. ಎಷ್ಟು ಗೆದ್ರಿ ನೀವು? ಏನು ಗೆದ್ದಿಲ್ಲ ನೀವು. ಯಾವಾಗಲೂ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಬೈ ಎಲೆಕ್ಷನ್ ನಾವೇ ಗೆದ್ದಿಲ್ಲ. ಎಲ್ಲ ಬೈ ಎಲೆಕ್ಷನ್ ನಾವೇ ಗೆದ್ದವೆಲ್ಲ ನಾವೇ ಬಿಟ್ಟರೆ ಬೇರೆ ಎಲ್ಲೂ ಪಂಚಾಯತಿಗಳಲ್ಲಿ ಗೆದ್ದಿಲ್ಲ. ಅದರಿಂದ ನಾವು 3 ಬೈ ಎಲೆಕ್ಷನ್ ನಡೀತಲ್ಲಪ್ಪ. ಯಾಕೆ ನೀವು ಸೋತ್ರಿ? ಚನ್ನಪಟ್ಟಣ ಯಾಕೆ ಸೋತ್ರಿ? ಸಿಗ್ಗಾಂವ್ ಯಾಕೆ ಸೋತ್ರಿ? ಸೇಡಂ ಯಾಕೆ ಸೋತ್ರಿ? ಚನ್ನಪಟ್ಟಣ ಅಲ್ಲಿ ಗೆದ್ದಿದ್ದು ನೀವು, ಅಲ್ಲಿ ಸೋತ್ರಿ. 2 ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ ಅಲ್ಲಿ ಸೋತ್ರಿ. ಕರ್ಕೊಂಬಂದು ಯೋಗೇಶ್ವರ್ ಆಪರೇಷನ್ ಮಾಡಿ ಗೆದ್ದು ಅಂದ್ರೆ ಹೇಗೆ ಸರ್? ಆಯ್ತಪ್ಪ. ಆಯ್ತು. ಈಗ ಯೋಗೇಶ್ವರ ಎಲ್ಲಿದ್ರು ಮೊದಲು? ಮತ್ತೆ ಆಮೇಲೆ ನೀವು ಕರ್ಕೊಂಡಿಲ್ವಾ? ಇದು ರಾಜಕೀಯ ಸ್ಥಿತಾಂತರಗಳು ನಡೀತಲೇ ಇರ್ತವೆ. ಈಗ ಸುರೇಶ್ ರಾಜ್ಯಕ್ಕೆ ಚರ್ಚೆ ಬೇಡ. ಉತ್ತರ ಸುಮ್ಮನೆ ಕೂತ್ಕೊಳ್ಳಿ, ಬೇಡ ಸರ್. ಡೆವಲಪ್ಮೆಂಟ್ ಬಗ್ಗೆ ಉತ್ತರ ಕೊಟ್ಟು ಸರ್. ಇಂಟ್ರೆಸ್ಟ್ ಇಲ್ಲ. ನಾವೇನು ಮಾತಾಡ್ತಿಲ್ಲ ಸರ್, ನೀವೇ ಎಲ್ಲ ಸುತ್ತಿ. ಸುರೇಶ್, ಪ್ರತಿಯೊಂದು ಗೆದ್ದದ್ದು ಮಾತಾಡೋದು ಹೇಗೆ? ಪ್ರತಿಯೊಂದು ಶಬ್ದಕ್ಕೂ ಪ್ರತಿಯೊಂದು ಮಾತಿಗೆ ಮಾತಾಡ್ಲಿಕ್ಕೆ ಇಲ್ವಾ? ಮಾನ್ಯ ಅಧ್ಯಕ್ಷರೇ, ಇದು ನಾನು ಈ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಿರೋದನ್ನೆಲ್ಲ ನೋಡಿದೆ. ನಾವು ಚರ್ಚೆ ಮಾಡಿರೋದನ್ನೆಲ್ಲ ನೋಡಿದ್ರೆ ಬಜೆಟ್ನಲ್ಲಿ ಏನೇನು ಹೇಳಿದ್ರಿ ಅದನ್ನೆಲ್ಲ ಪುನಃ ಮತ್ತೆ ರಿಪೀಟ್ ಮಾಡಿದ್ದೀರಿ. ಬಜೆಟ್ ಮಂಡಿಸೋದು ಯಾಕೆ?
ಇಡೀ ವರ್ಷಕ್ಕೆ ರಿಸಿಪ್ಟ್ಸ್ ಎಕ್ಸ್ಪೆಂಡಿಚರ್ ಏನಾಗುತ್ತೆ, ಏನೇ ಯಾವ್ಯಾವ ಬಾಬುಗಳಿಗೆ ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಹಣ ಕೊಟ್ಟಿರ್ತೀವಿ ಅಂತ ಹೇಳಲಿಕ್ಕೆ ಮಾಡಿರ್ತೀವಿ. ಏನೇನು ಖರ್ಚು ಮಾಡಿರ್ತೀವಿ, ಏನು ಖರ್ಚು ಮಾಡಬೇಕು ಅಂತ ಅನುದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಮಾಡಿರ್ತೀವಿ. ನೀವು ಮತ್ತೆ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿ ಮಾತಾಡಿದ್ದೀರಿ. ನಾವು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 52ರಿಂದ 55 ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. 55 ಸಾವಿರ ಕೋಟಿ ಇಲ್ಲಿವರೆಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಜುಲೈ ಎಂಡ್ವರೆಗೆ 96 ಸಾವಿರ ಕೋಟಿ. 96 ಸಾವಿರ ಕೋಟಿ ದುಡ್ಡಿಲ್ಲದ ಸರ್ಕಾರ ಖರ್ಚು ಮಾಡಕ್ಕಾಯ್ತಿತ್ತ? ಶಕ್ತಿ ಯೋಜನೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಕಳೆದ ತಿಂಗಳಲ್ಲ 500 ಕೋಟಿ ಮಹಿಳೆಯರು 500ನೇ ಕೋಟಿ ಟಿಕೆಟ್ ಹಂಚ ನಾನು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಹಂಚಿದ್ರು. ರಾಮಲಿಂಗಾರೆಡ್ಡಿ ಅವರು ನಾವೆಲ್ಲ ಹೋಗಿ ಹಂಚಿದ್ರು. ನಿಮ್ಗೆ ಗೊತ್ತಾದ್ರೆ ಇಂದ ಏನಾಗಿದೆ ಗೊತ್ತಾ? ಕರ್ನಾಟಕದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಏನಾಗಿದೆ ಗೊತ್ತಾ? ಪರ್ ಕ್ಯಾಪಿಟಾ ಇನ್ಕಮ್ ನಲ್ಲಿ ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. 2013-14ರಲ್ಲಿ 1,01,000 ಕೋಟಿ ಇತ್ತು ಪರ್ ಕ್ಯಾಪಿಟಾ ಇನ್ಕಮ್. ಇವತ್ತು 2,04,000 ಕೋಟಿ. 2,04,000 ಕೋಟಿ. ಇದು ಹೆಂಗ ಸಾಧ್ಯ? ಇದು ಅಭಿವೃದ್ಧಿ ಆಗದೇ ಇರೋ ರಾಜ್ಯಗಳಲ್ಲಿ ಹಿಂಗೆಲ್ಲ ಮಾಡಕ್ ಸಾಧ್ಯನಾ? 2,04,000 ಕೋಟಿ. ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ so far as the per capita income is concerned. ಆಮೇಲೆ ಈ ಶಕ್ತಿ ಯೋಜನೆಯನ್ನು ನಾವು ಜಾರಿಗೆ ತಂದ ಮೇಲೆ 500 ಕೋಟಿ ಮಹಿಳೆಯರು ಫ್ರೀಯಾಗಿ ಪ್ರವಾಸ ಮಾಡಿದ ಮೇಲೆ ಬೆಂಗಳೂರಿನಲ್ಲಿ ಎಂಪ್ಲಾಯ್ಮೆಂಟ್ ರೇಟ್ ಇದೆಯಲ್ಲ 23% ಹೆಚ್ಚಾಯಿತು. ಬೆಂಗಳೂರಿನಲ್ಲಿ 23% ಜಾಸ್ತಿ ಆಯಿತು. ಹುಬ್ಳಿ ಧಾರವಾಡದಲ್ಲಿ 21% ಜಾಸ್ತಿ ಆಯಿತು. ಹೆಂಗ್ ಸಾಧ್ಯ? ಅಭಿವೃದ್ಧಿ ಆಗದೆ ಹೋದರೆ ರಾಜ್ಯ ಹಿಂಗೆಲ್ಲ ಜಾಸ್ತಿ ಆಗಕ್ಕೆ ಸಾಧ್ಯನಾ? ಏನಪ್ಪ ಸುರೇಶ್ ಗೌಡ, ಹೆಂಗ ಸಾಧ್ಯ ಆಗ್ತದೆ? ಇದು ನಾನು ಹೇಳೋದಲ್ಲ, ಪತ್ರಿಕೆಗಳು ಬಂದಿರತಕ್ಕಂಥದ್ದು. ಇದನ್ನು ಪರ್ ಕ್ಯಾಪಿಟಾ ಇನ್ಕಮ್ 2,04,000 ಕೋಟಿ ಆಗಿದೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿರೋದು ಪಾರ್ಲಿಮೆಂಟ್ನಲ್ಲಿ. ನಾನು ಹೇಳೋದಲ್ಲ. ಪಾರ್ಲಿಮೆಂಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರದ ಹಣಕಾಸು ಸಚಿವರು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಗ್ಯಾರಂಟಿ ಯೋಜನೆಗಳಿಂದ ಶಕ್ತಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತೆ ಯುವ ನಿಧಿ ಈ ಕಾರ್ಯಕ್ರಮಗಳನ್ನು ಮಾಡಿದ ಮೇಲೆ ಇವ್ರು ಏನ್ ತಿಳ್ಕೊಬಿಟ್ಟಿದ್ದಾರೆ ಬಹಳ ಜನ ಮಾನ್ಯ ಸದಸ್ಯರುಗಳು, ಈ ಗ್ಯಾರಂಟಿ ಯೋಜನೆಗಳು ಅಭಿವೃದ್ಧಿನೇ ಕಾರ್ಯಕ್ರಮಗಳಲ್ಲ ಅಂತ ತಿಳ್ಕೊಬಿಟ್ಟಿದ್ದಾರೆ. ಹಾಗಾದ್ರೆ ಪರ್ ಕ್ಯಾಪಿಟಾ ಇನ್ಕಮ್ ಹೆಂಗ್ ಜಾಸ್ತಿ ಆಯ್ತು? ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1 ಆಗ್ಬೇಕಾದ್ರೆ ಕಾರಣ ಏನು? ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತು.
ಪರ್ಚೇಸಿಂಗ್ ಪವರ್ ಜಾಸ್ತಿ ಆಯಿತು. ಪ್ರತಿ ಮನೆಗೆ 4,000 to 5,000 ರೂಪಾಯಿ ಪ್ರತಿ ತಿಂಗಳು ಹೋಗ್ತಾ ಇದೆ. ವರ್ಷಕ್ಕೆ ಸುಮಾರು 50,000 to 60,000 ರೂಪಾಯಿ ಸಿಗ್ತಾ ಇದೆ. ಇದು ಅಭಿವೃದ್ಧಿ ಅಲ್ವಾ? ಇದು ಅಭಿವೃದ್ಧಿ ಅಲ್ಲ. ನೀವು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಅಭಿವೃದ್ಧಿ ಕುಂಠಿತ ಆಗ್ಬಿಟ್ಟದೆ. ಹೆಂಗ್ ಮತ್ತೆ ಹೌ ಕರ್ನಾಟಕ ಬಿಕಮ್ ನಂಬರ್ 1 ಸ್ಟೇಟ್ as far as the per capita income is concerned. ಹೆಂಗ್ ಆಗಕ್ಕೆ ಸಾಧ್ಯ ಆಗ್ತದೆ? ಆಮೇಲೆ ಮಾನ್ಯ ಅಧ್ಯಕ್ಷರೇ, 14th ಫೈನಾನ್ಸ್ ಕಮಿಷನ್ ನಲ್ಲಿ ನಮಗೆ ರಾಜ್ಯಕ್ಕೆ ಬಂದಿದ್ದಂಥದ್ದು ನಮ್ಮ ಪಾಲು, ತೆರಿಗೆ ಪಾಲು 4.7%. 15th ಫೈನಾನ್ಸ್ ಕಮಿಷನ್ ನಲ್ಲಿ 3.6%. ಜಾಸ್ತಿನ ಕಡಿಮೆನಾ? 1.1% ಕಡಿಮೆ ಆಯ್ತು. ಅದರಿಂದ 1.1% ಕಡಿಮೆ ಆದ್ರಿಂದ ವರ್ಷದಲ್ಲಿ 68,000 ಕೋಟಿ ಕಡಿಮೆ ಆಯ್ತು. ನಮಗೆ 68,000 ಕೋಟಿ 5 ವರ್ಷದಲ್ಲಿ ಕಡಿಮೆ ಆಯ್ತು ನಮಗೆ. ಆ ದುಡ್ಡಿದ್ರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಕ್ಕಾಯ್ತಾ ಇರ್ಲಿಲ್ವಾ? ಇನ್ನು ಮಾಡಕ್ಕಾಗ್ತಿರ್ಲಿಲ್ಲ. ಆಮೇಲೆ 15th ಫೈನಾನ್ಸ್ ಕಮಿಷನ್ ನಲ್ಲಿ 15th ಫೈನಾನ್ಸ್ ಕಮಿಷನ್ ಅಧ್ಯಕ್ಷರಾಗಿದ್ದವರು ತೆರಿಗೆ ಪಾಲಿನಲ್ಲಿ ಕಡಿಮೆ ಆಗಿದೆ ಅಂತೇಳಿ ನಮಗೆ 5,000. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.